ಹಲೋ ವೀಕ್ಷಕರೇ, ಬಜರಂಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಮರ, ಪ್ರತಿಯೊಂದು ಗಿಡ ಮತ್ತು ಪ್ರತಿಯೊಬ್ಬ ದೇವತೆಯ ಹಿಂದೆ ಒಂದಲ್ಲ ಒಂದು ಆಳವಾದ ರಹಸ್ಯ ಮತ್ತು ಧಾರ್ಮಿಕ ಮಹತ್ವ ಅಡಗಿರುತ್ತದೆ. ಅದೇ ರೀತಿ ಒಂದು ಪವಿತ್ರ ಗಿಡವೆಂದರೆ ತುಳಸಿ ಮಾತೆ. ತುಳಸಿಯನ್ನು ಸಾಕ್ಷಾತ್ ಲಕ್ಷ್ಮೀದೇವಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದನ್ನು ಪ್ರತಿಯೊಂದು ಮನೆಯಲ್ಲೂ ಬಹಳ ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಆದರೆ ನಿಮಗೆ ಗೊತ್ತಿದೆಯೇ, ತುಳಸಿ ಮಾತೆಯ ಬಳಿ ಶಿವಲಿಂಗವನ್ನು ಇಡುವುದು ಅಥವಾ ಅದರ ಜೊತೆಯಲ್ಲಿ ಪೂಜೆ ಮಾಡುವುದು ಏಕೆ ಅಶುಭವೆಂದು ಪರಿಗಣಿಸಲಾಗಿದೆ? ಇದರ ಹಿಂದೆ ಏನಾದರೂ ಪೌರಾಣಿಕ ಕಥೆ ಇದೆಯೇ ಅಥವಾ ಧಾರ್ಮಿಕ ಕಾರಣವಿದೆಯೇ? ಇಂದು ನಾವು ಈ ರಹಸ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಕೊನೆಗೂ ತುಳಸಿಯ ಪಕ್ಕದಲ್ಲಿ ಶಿವಲಿಂಗವನ್ನು ಏಕೆ ಇಡಬಾರದು ಎಂದು ಈ ನಿಯಮದ ಹಿಂದೆ ಒಂದು ಕತೆ ಅಡಗಿದೆ ಎಂದು ಹೇಳಲಾಗುತ್ತದೆ. ಅದು ಕೇವಲ ಧಾರ್ಮಿಕ ದೃಷ್ಟಿಯಿಂದ ಮಾತ್ರವಲ್ಲದೆ ಅದರಲ್ಲಿ ಧರ್ಮ, ಭಕ್ತಿ ಮತ್ತು ಮರ್ಯಾದೆ ಈ ಮೂರರ ಸುಂದರ ಸಂದೇಶವೂ ಅಡಗಿದೆ. ಆದ್ದರಿಂದ ವೀಕ್ಷಕರೇ, ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ, ಏಕೆಂದರೆ ಈ ಕಥೆಯನ್ನು ಕೇಳುವುದರಿಂದ ನಿಮಗೆ ಹೊಸ ಮಾಹಿತಿ ಮತ್ತು ಆಧ್ಯಾತ್ಮಿಕ ಸ್ಫೂರ್ತಿ ಸಿಗುತ್ತದೆ. ವೀಕ್ಷಕರೇ, ಕಥೆಯನ್ನು ಹೇಳುವುದಕ್ಕಿಂತ ಮೊದಲು ನನ್ನದೊಂದು ಸಣ್ಣ ವಿನಂತಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟಲ್ಲಿ ಓಂ ನಮೋ ಶಿವಾಯ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ. ಈಗ ಕಥೆಗೆ ಬರೋಣ. ರತ್ನಗಿರಿ ಎಂಬ ನಗರದಲ್ಲಿ ಧರ್ಮದತ್ತ ಎಂಬ ಪಂಡಿತನು ತನ್ನ ಹೆಂಡತಿ ಸಾವಿತ್ರಿಯೊಂದಿಗೆ ವಾಸಿಸುತ್ತಿದ್ದನು. ಅವರ ಮನೆಯ ಅಂಗಳದಲ್ಲಿರುವ ತುಳಸಿ ಕಟ್ಟಿಯ ಮೇಲೆ ದೀಪವು ಮಿನುಗುತ್ತಿತ್ತು. ಪಂಡಿತ ಧರ್ಮದತ್ತರು ಕೈ ಜೋಡಿಸಿ ತುಳಸಿ ಮಾತೆಗೆ ಆರತಿಯನ್ನು ಮಾಡುತ್ತಿದ್ದರು ಮತ್ತು ಅವರ ಹೆಂಡತಿ ಸಾವಿತ್ರಿಯು ಪಕ್ಕದಲ್ಲಿ ನಿಂತು ಪ್ರಾರ್ಥನೆಯಲ್ಲಿ ಲೀನವಾಗಿದ್ದಳು. ಕರ್ಪೂರದ ಸೌಮ್ಯ ಸುಗಂಧವು ವಾತಾವರಣವನ್ನು ಇನ್ನಷ್ಟು ಪವಿತ್ರಗೊಳಿಸುತ್ತಿತ್ತು. ಆರತಿ ಮುಗಿದ ತಕ್ಷಣ ಸಾವಿತ್ರಿ ತನ್ನ ಗಂಡನಿಗೆ ಹೇಳುತ್ತಾಳೆ, ಸ್ವಾಮಿ, ಇಂದು ನಾನು ದೇವಸ್ಥಾನದಿಂದ ಹಿಂದಿರುಗುವಾಗ ಪೂಜ್ಯರು ನನಗೆ ಒಂದು ಚಿಕ್ಕ ಶಿವಲಿಂಗವನ್ನು ಪ್ರಸಾದ ರೂಪದಲ್ಲಿ ನೀಡಿದ್ದಾರೆ. ನಾನು ಅದನ್ನು ಇಲ್ಲಿಯೇ ತುಳಸಿ ಮಾತೆಯ ಬಳಿ ಕಟ್ಟಿಯ ಮೇಲೆ ಇಡೋಣ ಎಂದು ಯೋಚಿಸುತ್ತಿದ್ದೇನೆ. ನಮ್ಮ ಅಂಗಳದಲ್ಲಿ ತುಳಸಿ ಮಾತೆಯ ಜೊತೆಗೆ ಭಗವಾನ್ ಶಿವನೂ ಸಹ ನೆಲೆಸಿದರೆ ಎಷ್ಟು ಶುಭವಾಗುತ್ತದೆ ಎಂದು ಹೇಳುತ್ತಾಳೆ. ಸಾವಿತ್ರಿಯ ಮಾತುಗಳನ್ನು ಕೇಳಿದ ಧರ್ಮದತ್ತನು ಆಗ ಹೇಳುತ್ತಾನೆ, ತುಳಸಿಯ ಪಕ್ಕದಲ್ಲಿ ಶಿವಲಿಂಗವನ್ನು ಇಡುವುದು ನನಗೆ ಸರಿ ಎನಿಸುತ್ತಿಲ್ಲ. ತುಳಸಿಯ ಸಮೀಪ ಶಿವಲಿಂಗವನ್ನು ಇಡಬಾರದು ಎಂದು ನಾನು ಎಲ್ಲೋ ಕೇಳಿದ್ದೇನೆ ಎಂದು ಹೇಳುತ್ತಾನೆ. ಅದಕ್ಕೆ ಸಾವಿತ್ರಿ ಆಶ್ಚರ್ಯಗೊಂಡಳು. ಆಗ ಹೇಳುತ್ತಾಳೆ, ಸ್ವಾಮಿ, ಏಕೆ ಹೀಗೆ? ತುಳಸಿ ಮತ್ತು ಭಗವಾನ್ ಶಿವ ಇಬ್ಬರೂ ಪೂಜ್ಯರಲ್ಲವೇ? ಒಟ್ಟಿಗೆ ಇದ್ದರೆ ಭಕ್ತಿ ಇನ್ನಷ್ಟು ಹೆಚ್ಚಾಗುತ್ತದೆ ಅಲ್ಲವೇ? ಇದರಲ್ಲಿ ಏನು ತಪ್ಪಿರಬಹುದು ಎಂದು ಕೇಳುತ್ತಾಳೆ. ಆಗ ಧರ್ಮದತ್ತನು ಹೇಳುತ್ತಾನೆ, ಸಾವಿತ್ರಿ, ಸತ್ಯ ಹೇಳಬೇಕೆಂದರೆ ನನಗೆ ಪೂರ್ಣ ಕಾರಣ ನೆನಪಿಲ್ಲ ಎಂದು ನಿಧಾನವಾಗಿ ಹೇಳಿದರು. ಆದರೆ ಶಾಸ್ತ್ರಗಳಲ್ಲಿ ಈ ವಿಷಯದ ಬಗ್ಗೆ ಖಂಡಿತ ಏನಾದರೂ ಹೇಳಲಾಗಿದೆ. ಬಹುಶಃ ಯಾವುದೋ ಪೌರಾಣಿಕ ಕಥೆ ಇದೆ. ಅದು ತುಳಸಿಯ ಪಕ್ಕದಲ್ಲಿ ಶಿವಲಿಂಗವನ್ನು ಇಡಬಾರದು ಎಂದು ಹೇಳುತ್ತದೆ. ನನ್ನ ಗುರುಗಳು ಒಮ್ಮೆ ಹೇಳುತ್ತಿದ್ದರು ಎಂದು ಹೇಳುತ್ತಾನೆ. ಅದಕ್ಕೆ ಸಾವಿತ್ರಿ ಹೇಳುತ್ತಾಳೆ, ಸ್ವಾಮಿ, ಯಾವುದಾದರೂ ಕಥೆ ಇದ್ದರೆ ನೀವು ಅದನ್ನು ನನಗೆ ಹೇಳಿ. ಅದು ಏಕೆ ಎಂದು ನಾನು ಸಹ ತಿಳಿದುಕೊಳ್ಳಲು ಬಯಸುತ್ತಿದ್ದೇನೆ ಎಂದು ಹೇಳುತ್ತಾಳೆ. ಆಗ ಪಂಡಿತರು ಹೇಳುತ್ತಾರೆ, ಸಾವಿತ್ರಿ, ನನಗೆ ಈಗ ವಿವರವಾಗಿ ನೆನಪಿಲ್ಲ. ನನಗೆ ಸ್ವಲ್ಪ ಯೋಚಿಸಲು ಸಮಯ ಕೊಡು ಎಂದು ಹೇಳುತ್ತಾರೆ. ಹಾಗಾಗಿ ಅವರು ಸಂಪೂರ್ಣ ಕಥೆಯನ್ನು ಅರ್ಥ ಮಾಡಿಕೊಳ್ಳುವವರೆಗೂ ಶಿವಲಿಂಗವನ್ನು ತುಳಸಿ ಕಟ್ಟೆಯಿಂದ ದೂರವಿಡುವುದು ಉತ್ತಮ ಎಂದು ಸಲಹೆ ನೀಡುತ್ತಾರೆ. ಆದರೆ ಸಾವಿತ್ರಿ ಹೇಳುತ್ತಾಳೆ, ಪೂಜ್ಯರು ಪ್ರಸಾದದಲ್ಲಿ
ನೀಡಿದ್ದಾರೆ. ಅದನ್ನು ಈಗ ಹೇಗೆ ದೂರವಿಡುವುದು? ಶಿವಲಿಂಗವನ್ನು ತುಳಸಿ ಮಾತೆಯ ಚರಣಗಳಲ್ಲಿ ಇಡುವುದು ನನಗೆ ಸೂಕ್ತವೆಂದು ತೋರುತ್ತದೆ. ನೀವು ಕಥೆಯನ್ನು ನೆನಪಿಸಿಕೊಳ್ಳುವವರೆಗೂ ಭಗವಾನ್ ಶಿವನು ಇಲ್ಲಿಯೇ ನೆಲೆಸಿದರೆ ಯಾವುದೇ ತೊಂದರೆ ಸಂಭವಿಸುವುದಿಲ್ಲ. ಎಲ್ಲ ದೇವತೆಗಳು ಪರಸ್ಪರ ಶತ್ರುಕ್ಷ ಹೊಂದಿರುವುದಿಲ್ಲ. ಹಾಗಾಗಿ ನಾವು ಹೆದರಬಾರದು ಎಂದು ಹೇಳುತ್ತಾಳೆ. ಹೆಂಡತಿಯ ಮಾತಿನಲ್ಲಿ ಗಾಢವಾದ ಶ್ರದ್ಧೆ ಇತ್ತು. ಆದರೆ ಪಂಡಿತ ಧರ್ಮದತ್ತರ ಮನಸ್ಸು ಇನ್ನೂ ಸಂಶಯದಲ್ಲಿತ್ತು. ಕೆಲವು ಕ್ಷಣ ಯೋಚಿಸಿದ ನಂತರ ಧರ್ಮದತ್ತನು ದೀರ್ಘವಾದ ಉಸಿರು ತೆಗೆದುಕೊಂಡು ಹೇಳುತ್ತಾರೆ, ಸರಿ, ಹಾಗಾದರೆ ಇಡು, ಆದರೆ ಎಚ್ಚರಿಕೆಯಿಂದ ಇರು. ಅವರ ಧ್ವನಿ ನಿಧಾನವಾಗಿತ್ತು. ಅವು ಹೇಗೆ ಹೇಳಲು ಸ್ಪಷ್ಟ ಕಾರಣ ನೀಡಲು ಅವರಿಗೆ ಸಾಧ್ಯವಾಗುತ್ತಿರಲಿಲ್ಲವಾದರೂ ಮನಸ್ಸಿನಲ್ಲಿ ಒಂದು ಸಣ್ಣ ಚಿಂತೆ ಉಳಿದಿತ್ತು. ಸಾವಿತ್ರಿಯು ಸಂತೋಷದಿಂದ ತುಳಸಿ ಕಟ್ಟೆಯ ಪಕ್ಕದಲ್ಲಿ ನೆಲದ ಮೇಲೆ ಚಿಕ್ಕ ಶಿವಲಿಂಗವನ್ನು ಇರಿಸಿದಳು. ಅವಳು ಶಿವಲಿಂಗಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಭಕ್ತಿಯಿಂದ ಕೆಲವು ತುಳಸಿ ಎಲೆಗಳನ್ನು ಅರ್ಪಿಸಿದಳು. ಧರ್ಮದತ್ತನು ದೂರದಿಂದ ಇದೆಲ್ಲವನ್ನು ನೋಡುತ್ತಿದ್ದರು. ಅವರ ಮನಸ್ಸಿನಲ್ಲಿ ಒಂದು ಸಣ್ಣ ದುಃಖ ಮತ್ತು ಆತಂಕದ ಭಾವನೆ ಮೂಡುತ್ತಿತ್ತು. ಸೂರ್ಯ ಮುಳುಗಿದ ನಂತರ ಆಕಾಶದಲ್ಲಿ ಕತ್ತಲು ಆವರಿಸಿತ್ತು. ಇಬ್ಬರು ರಾತ್ರಿ ಊಟ ಮಾಡಿದ ನಂತರ ಇಬ್ಬರು ಮಲಗುತ್ತಾರೆ. ಪಂಡಿತರು ಮತ್ತು ಅವರ ಹೆಂಡತಿ ತಮ್ಮ ಕೋಣೆಯಲ್ಲಿ ಗಾಢವಾದ ನಿದ್ರೆಯಲ್ಲಿದ್ದರು. ಆಗ ಯಾವುದೋ ಅಪರಿಚಿತ ಸಣ್ಣ ಸದ್ದಿನಿಂದ ಸಾವಿತ್ರಿಯ ನಿದ್ರೆ ಭಂಗವಾಯಿತು. ಅವಳು ಎಚ್ಚರಗೊಂಡು ಕಿವಿಕೊಟ್ಟು ಕೇಳಿದಳು. ಯಾರೋ ಅಂಗಳದಲ್ಲಿ ಸಣ್ಣ ಧ್ವನಿಯಲ್ಲಿ ಅಳುತ್ತಾ ದುಃಖ ವ್ಯಕ್ತಪಡಿಸುತ್ತಿರುವಂತೆ ಕೇಳಿಸಿತು. ಮೊದಲಿಗೆ ಅದು ತನ್ನ ಭ್ರಮೆ ಎಂದು ಭಾವಿಸಿದಳು. ಆದರೆ ಆ ಧ್ವನಿ ನಿರಂತರವಾಗಿ ಬರುತ್ತಿತ್ತು. ಸಾವಿತ್ರಿಯು ನಿಧಾನವಾಗಿ ತನ್ನ ಗಂಡನನ್ನು ಎಬ್ಬಿಸಿ, ಎದ್ದೇಳಿ, ಹೊರಗೆ ಏನೋ ಕೇಳಿಸುತ್ತಿದೆ ಎಂದು ಪಿಸುಮಾತಿನಲ್ಲಿ ಹೇಳಿದಳು. ಧರ್ಮದತ್ತನು ಗಾಢ ನಿದ್ರೆಯಲ್ಲಿದ್ದರು. ಆದರೆ ಸಾವಿತ್ರಿಯು ಗಾಬರಿಗೊಂಡ ಪಿಸುಮಾತನ್ನು ಕೇಳಿ ಎಚ್ಚರಗೊಂಡರು. ಧರ್ಮದತ್ತನು ತಕ್ಷಣ ದೀಪ ಹಚ್ಚಿ ಹೆಂಡತಿಯೊಂದಿಗೆ ಅಂಗಳದ ಕಡೆಗೆ ನಡೆದರು. ಹೊರಗೆ ಬಂದ ತಕ್ಷಣ ಒಂದು ವಿಚಿತ್ರ ದೃಶ್ಯ ಕಂಡಿತು. ಗಾಳಿ ಸಂಪೂರ್ಣವಾಗಿ ನಿಂತಿತ್ತು. ಆದರೂ ತುಳಸಿ ಗಿಡದ ಎಲೆಗಳು ಬಲವಾದ ಗಾಳಿ ಬೀಸುತ್ತಿರುವಂತೆ ಜೋರಾಗಿ ಅಲುಗಾಡುತ್ತಿದ್ದವು. ತುಳಸಿ ಕಟ್ಟೆಯ ಮೇಲೆ ಇಟ್ಟಿದ್ದ ಶಿವಲಿಂಗವು ದೀಪದ ಮಂದ ಬೆಳಕಿನಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅದೇ ಕ್ಷಣದಲ್ಲಿ ಆ ಕರುಣಾಜನಕಾಳುವ ಧ್ವನಿಯು ತುಳಸಿ ಕಟ್ಟೆಯ ಸಮೀಪದಿಂದಲೇ ಬರುತ್ತಿತ್ತು. ಇಬ್ಬರಿಗೂ ಅರ್ಥವಾಯಿತು. ಇದ್ದಕ್ಕಿದ್ದಂತೆ ಗಾಳಿಯ ಒಂದು ಬಲವಾದ ತಂಪು ಸೆಳೆತವು ಬಂದು ದೀಪದ ಜ್ವಾಲೆಯನ್ನು ನಡುಗಿಸಿ ಆರಿಸಿತು. ಸುತ್ತಲೂ ಕತ್ತಲು ಆವರಿಸಿತು. ಧರ್ಮದತ್ತನು ಕೈಯಿಂದ ದೀಪವನ್ನು ಮುಚ್ಚಲು ಪ್ರಯತ್ನಿಸುತ್ತಾನೆ. ಆದರೆ ಅಷ್ಟರಲ್ಲಿ ಜ್ವಾಲೆಯು ಹಾರಿ ಹೋಗಿತ್ತು. ಕತ್ತಲೆಯಲ್ಲಿ ಸಾವಿತ್ರಿಯು ತುಳಸಿ ಗಿಡದ ಬಳಿ ಒಂದು ಮಸುಕಾದ ಬೆಳಕು ಹೂವಿನಂತೆ ಕಾಣಿಸಿತು. ಅವಳು ನೋಡುತ್ತಾಳೆ. ಆ ಮಂದ ಬೆಳಕಿನಲ್ಲಿ ಯಾವುದೋ ಮಹಿಳೆಯ ನೆರಳು ಆಕಾರ ಪಡೆಯುತ್ತಿರುವಂತೆ ಕಂಡಿತು. ಕೆಲವು ಕ್ಷಣಗಳವರೆಗೆ ಒಬ್ಬ ಮಹಿಳೆಯ ರೂಪವು ತುಳಸಿಯ ಹಿಂದೆ ನಿಂತಿರುವುದನ್ನು ಗೋಚರಿಸಿತು. ಆ ಆಕೃತಿಯು ಬಿಳಿ ಪ್ರಭೆಯಿಂದ ಆವೃತವಾಗಿತ್ತು ಮತ್ತು ಅವಳ ಉದ್ದನೆಯ ಕೂದಲು ಭುಜದ ಮೇಲೆ ಹರಡಿತ್ತು. ಆ ಮಹಿಳೆ ಅಳುತ್ತಿದ್ದಾಳೆ ಎಂಬಂತೆ ಕಾಣುತ್ತಿತ್ತು. ಅವಳ ಅಳು ಈಗ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಸಾವಿತ್ರಿಯು ಕೂಗಲು ಬಾಯಿ ತೆರೆದರೂ ಧ್ವನಿ ಹೊರಬರಲಿಲ್ಲ. ಅವಳು ನಡುಗುವ ಕೈಗಳಿಂದ ಧರ್ಮದತ್ತನ ಭುಜವನ್ನು ಹಿಡಿದುಕೊಳ್ಳಲು ಧರ್ಮದತ್ತನು ಸಹ ಆಶ್ಚರ್ಯಚಕಿತನಾದನು. ಅವರು ಮೊದಲ ಬಾರಿಗೆ ಇಂತಹ ವಿಚಿತ್ರ ದೃಶ್ಯವನ್ನು ನೋಡುತ್ತಿದ್ದರು. ಧರ್ಮದತ್ತ ಪಂಡಿತರು ಧೈರ್ಯ ಮಾಡಿ ಮುಂದೆ ಸಾಗಿ ನಡುಗುವ ಧ್ವನಿಯಲ್ಲಿ, ನೀನು ಯಾರು ಎಂದು ಕೇಳುತ್ತಾನೆ. ಪ್ರತಿಯಾಗಿ ಅಳುವ ಧ್ವನಿಯು
ಕರುಣಾಜನಕವಾದ ರೋದನೆಯಾಗಿ ಬದಲಾಯಿತು. ಗಾಳಿಯ ಮತ್ತೊಂದು ಸೆಳೆತವು ಬಂದು ಆ ಮಸಾದ ಆಕೃತಿಯಿಂದ ನೋವು ತುಂಬಿದ ಪಿಸು ಮಾತು ಕೇಳಿಸಿತು. ನನ್ನನ್ನು ಏಕೆ ನಿರ್ಲಕ್ಷಿಸಲಾಯಿತು? ಪದಗಳು ಸಂಪೂರ್ಣವಾಗಿ ಸ್ಪಷ್ಟವಾಗಿರಲಿಲ್ಲ. ಆದರೆ ಗಂಡ ಹೆಂಡತಿ ಇಬ್ಬರೂ ಖಂಡಿತವಾಗಿಯೂ ನನ್ನನ್ನು ನಿರ್ಲಕ್ಷಿಸಲಾಗಿದೆ ಎಂದು ಕೇಳಿಸಿಕೊಂಡರು. ಇದ್ದಕ್ಕಿದ್ದಂತೆ ಆ ಪ್ರಕಾಶಮಾನವಾದ ಬೆಳಕು ಮಾಯವಾಯಿತು. ತುಳಸಿ ಗಿಡ ಮತ್ತೆ ಸ್ಥಿರವಾಗಿ ನಿಂತಿತ್ತು. ಏನೂ ಆಗಿಲ್ಲದಂತೆ. ಆದರೆ ತುಳಸಿಯ ಕೆಲವು ಎಲೆಗಳು ನೆಲದ ಮೇಲೆ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು ಮತ್ತು ಶಿವಲಿಂಗದ ಸಮೀಪದ ಮಣ್ಣು ಸಹ ಒದ್ದೆಯಾಗಿತ್ತು. ಅಲ್ಲಿ ಕಣ್ಣೀರು ಬಿದ್ದು ಹೀರಿಕೊಂಡಿದೆಯೇ ಎಂಬಂತೆ ಸಾವಿತ್ರಿಯ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಅವಳು ಭಯಭೀತಳಾಗಿ ಪಂಡಿತರ ಕಡೆಗೆ ನೋಡಿದಳು. ನೀವು ಕೇಳಿದ್ರಾ? ಹಾಗೆ ಹೇಳುತ್ತಿದ್ದ ಆಕೆ ಯಾರು? ಅವಳ ಧ್ವನಿ ನಡುಗುತ್ತಿತ್ತು ಎಂದು ಕೇಳುತ್ತಾಳೆ. ಆಗ ಧರ್ಮದತ್ತ ಪಂಡಿತರು ತೀವ್ರ ಆಶ್ಚರ್ಯದಲ್ಲಿದ್ದರು. ಅವರು ಕ್ಷಣ ಮುಂದೆ ಹೋಗಿ ತುಳಸಿ ಮತ್ತು ಶಿವಲಿಂಗವನ್ನು ಎಚ್ಚರಿಕೆಯಿಂದ ನೋಡಿದರು. ಕೆಲವು ಎಲೆಗಳು ಶಿವಲಿಂಗದ ಮೇಲೆ ಬಿದ್ದಿದ್ದವು ಮತ್ತು ಆಶ್ಚರ್ಯಕರ ವಿಷಯವೇನೆಂದರೆ ಆ ಎಲೆಗಳು ಸಂಪೂರ್ಣವಾಗಿ ಕಪ್ಪಾಗಿದ್ದವು. ಸುಟ್ಟು ಹೋದಂತೆ. ಆಗ ಧರ್ಮದತ್ತನು ನಿಧಾನವಾಗಿ ಒಂದು ಎಲೆಯನ್ನು ಎತ್ತಿದರು. ಅದು ನಿಜವಾಗಿಯೂ ಕಪ್ಪಾಗಿ ಮತ್ತು ಒಣಗಿತ್ತು. ಆದರೆ ಉಳಿದ ಗಿಡ ಹಸಿರಾಗಿತ್ತು. ಆಗ ತನ್ನ ಹೆಂಡತಿಗೆ ಹೇಳುತ್ತಾನೆ, ಸಾವಿತ್ರಿ, ಇದು ಸಾಮಾನ್ಯ ವಿಷಯವಲ್ಲ. ಖಂಡಿತ ದೇವಿ ತುಳಸಿ ಮುನಿಸಿಕೊಂಡಿದ್ದಾಳೆ ಅಥವಾ ನಮಗೆ ಯಾವುದೋ ಸಂಕೇತ ನೀಡುತ್ತಿದ್ದಾಳೆ ಎಂದು ಹೇಳುತ್ತಾನೆ. ಸಾವಿತ್ರಿಯ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಇದೆಲ್ಲ ನನ್ನ ತಪ್ಪಿನಿಂದಲೇ ಆಯಿತಾ? ನಾನು ಗೊತ್ತಿಲ್ಲದೆ ಏನಾದರೂ ತಪ್ಪು ಕೆಲಸ ಮಾಡಿದ್ನಾ? ಶಿವಲಿಂಗವನ್ನು ಇಲ್ಲಿ ಇಟ್ಟು ಅವಳ ಧ್ವನಿ ಪಶ್ಚಾತ್ತಾಪದಿಂದ ಕೂಡಿತ್ತು. ಆಗ ಧರ್ಮದತ್ತನು ಅವಳಿಗೆ ಧೈರ್ಯ ತುಂಬಿದರು. ಶಾಂತವಾಗಿರು, ಹೆದರಬೇಡ. ಹೌದು, ಈ ಅಶುಭ ಸಂಕೇತ ನಮಗೆ ಎಚ್ಚರಿಕೆ ನೀಡುತ್ತಿದೆ. ಬಹುಶಃ ಅದಕ್ಕಾಗಿಯೇ ತುಳಸಿಯ ಪಕ್ಕದಲ್ಲಿ ಶಿವಲಿಂಗವನ್ನು ಇಡಬಾರದು ಎಂದು ಹೇಳಿರುವುದು. ನಾನೇ ಎಚ್ಚರಿಕೆ ವಹಿಸಬೇಕಿತ್ತು. ಆದರೆ ಈಗ ತಾಳ್ಮೆಯಿಂದ ಕೆಲಸ ಮಾಡೋಣ ಎಂದು ಹೇಳಿ ಧರ್ಮದತ್ತನು ತಕ್ಷಣ ಅಂಗಳದಲ್ಲಿ ಇಟ್ಟಿದ್ದ ನೀರಿನ ಕಳಸದಿಂದ ನೀರನ್ನು ತೆಗೆದುಕೊಂಡು ಶುದ್ಧೀಕರಣಕ್ಕಾಗಿ ಶಿವಲಿಂಗ ಮತ್ತು ತುಳಸಿ ಗಿಡದ ಮೇಲೆ ಚಿಮುಕಿಸಿದರು. ನಂತರ ಇಬ್ಬರು ಕೈಜೋಡಿಸಿ ತುಳಸಿ ಮಾತೆಯಲ್ಲಿ ಕ್ಷಮೆಯನ್ನು ಯಾಚಿಸಿದರು ಮತ್ತು ಶಿವನಲ್ಲಿ ರಕ್ಷಣೆಗಾಗಿ ಪ್ರಾರ್ಥಿಸಿದರು. ಧರ್ಮದತ್ತನು ಮನಸ್ಸಿನಲ್ಲಿ ಭಗವಾನ್ ಶಿವ ಮತ್ತು ತುಳಸಿ ದೇವಿ ಇಬ್ಬರನ್ನು ಸ್ಮರಿಸಿದರು. ರಾತ್ರಿಯ ನಿಶ್ಶಬ್ದದಲ್ಲಿ ಕೆಲವು ಸಮಯ ಅಂಗಳದ ಕತ್ತಲೆಯಲ್ಲಿ ಕುಳಿತಿದ್ದರು. ಅವರ ಮನಸ್ಸಿನಲ್ಲಿ ಅಸಂಖ್ಯಾತ ಪ್ರಶ್ನೆಗಳು ಮೂಡುತ್ತಿದ್ದವು. ಸ್ವಲ್ಪ ಸಮಯದ ನಂತರ ಧರ್ಮದತ್ತನು ಸಾವಿತ್ರಿಗೆ ಹೇಳುತ್ತಾನೆ, ಸಾವಿತ್ರಿ, ನಾನು ನಾಳೆ ಬೆಳಗ್ಗೆ ಶಾಸ್ತ್ರಗಳಲ್ಲಿ ನೋಡಿ ಅಥವಾ ನಮ್ಮ ಗುರುಗಳನ್ನು ಕೇಳಿ ಈ ಘಟನೆಯ ರಹಸ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತೇನೆ. ಖಂಡಿತವಾಗಿ ಇದರ ಹಿಂದೆ ಯಾವುದೋ ಪೌರಾಣಿಕ ಕಥೆ ಇದೆ. ಅದರ ಸಂಕೇತ ಇಂದು ನಮಗೆ ಸಿಕ್ಕಿದೆ. ಸ್ವಲ್ಪ ಸಮಯದ ನಂತರ ಇಬ್ಬರೂ ಒಳಗೆ ಹಿಂದಿರುಗಿದರು. ಆದರೆ ಆ ರಾತ್ರಿ ಮತ್ತೆ ಇಬ್ಬರಿಗೂ ನಿದ್ರೆ ಬರಲಿಲ್ಲ. ಸಾವಿತ್ರಿ ಗಾಬರಿಯಾಗುತ್ತಿದ್ದಾಗಲೆಲ್ಲ ಧರ್ಮದತ್ತನು ಸಮಾಧಾನ ಹೇಳುತ್ತಾ ಬೆಳಗಾಗುವವರೆಗೂ ಕಾಯುತ್ತಿದ್ದರು. ಸೂರ್ಯೋದಯವಾಗುತ್ತಿದ್ದಂತೆ ಧರ್ಮದತ್ತನು ಈ ರಹಸ್ಯವನ್ನು ತಿಳಿದುಕೊಳ್ಳಲೇಬೇಕು ಎಂದು ಮನಸ್ಸಿನಲ್ಲಿ ದೃಢವಾಗಿ ನಿರ್ಧರಿಸಿದರು. ಸೂರ್ಯೋದಯದ ನಂತರ ಅವರು ಸ್ನಾನ ಮಾಡಿ ಪೂಜೆ ಮಾಡಿ ತಮ್ಮ ಮನೆಯಲ್ಲಿ ಪ್ರಾಚೀನ ಧರ್ಮ ಗ್ರಂಥಗಳನ್ನು ಹುಡುಕಲು ಪ್ರಾರಂಭಿಸಿದರು. ಸಾವಿತ್ರಿ ಸಹ ಪಕ್ಕದಲ್ಲಿ ಬಂದು ಸುಮ್ಮನೆ ನಿಂತಿದ್ದಳು. ಧರ್ಮದತ್ತನು ಶಿವಪುರಾಣ ಪದ್ಮಪುರಾಣಗಳನ್ನು ತೆಗೆದು ಪುಟಗಳನ್ನು ತಿರುಗಿಸಿದರು.
ಸ್ವಲ್ಪ ಸಮಯದ ನಂತರ ಅವರ ಮುಖದ ಮೇಲೆ ಸಂತೋಷದ ಛಾಯೆ ಗೋಚರಿಸಿತು. ಅವರು ಸಾವಿತ್ರಿಗೆ ಹೇಳುತ್ತಾರೆ, ಆ ಕತೆ ನನಗೆ ಸಿಕ್ಕಿದೆ. ಪುರಾಣಗಳಲ್ಲಿ ಏನು ವರ್ಣನೆ ಇದೆ ಎಂದು ನಾನು ನಿನಗೆ ಹೇಳುತ್ತೇನೆ. ಆಗ ತುಳಸಿ ಗಿಡದ ಪಕ್ಕದಲ್ಲಿ ಶಿವಲಿಂಗವನ್ನು ಏಕೆ ಇಡಬಾರದು ಎಂದು ನಿನಗೆ ಸ್ವತಃ ಅರ್ಥವಾಗುತ್ತದೆ ಎಂದು ಹೇಳುತ್ತಾರೆ. ಸಾವಿತ್ರಿಯು ಪಕ್ಕದಲ್ಲಿಯೇ ಕುಳಿತುಕೊಂಡಳು. ಆಗ ಧರ್ಮದತ್ತನು ಕಥೆಯನ್ನು ಹೇಳಲು ಪ್ರಾರಂಭಿಸಿದರು. ಸಾವಿತ್ರಿ, ಇದು ಬಹಳ ಪ್ರಾಚೀನ ಪೌರಾಣಿಕ ಕತೆ. ಜಲಂಧರ ಎಂಬ ಪರಾಕ್ರಮಿ ಅಸುರ ರಾಜನಿದ್ದ. ಅವನು ಎಷ್ಟು ಶಕ್ತಿಶಾಲಿಯಾಗಿದ್ದನೆಂದರೆ ದೇವತೆಗಳು ಅವನಿಗೆ ಹೆದರುತ್ತಿದ್ದರು. ಅವನಿಗೆ ಒಂದು ವಿಶೇಷ ರಕ್ಷಣಾ ಕವಚವಿತ್ತು. ಆ ಕವಚವೇ ಬೇರೆ ಯಾರೂ ಅಲ್ಲ, ಅವನ ಧರ್ಮಪತ್ನಿ ವೃಂದಾಳ. ಅಚಲವಾದ ಪತಿಭಕ್ತಿ ಮತ್ತು ಪತಿನಿಷ್ಠೆ. ವೃಂದಾಳು ಭಗವಾನ್ ವಿಷ್ಣುವಿನ ಪರಮಭಕ್ತೆ ಮತ್ತು ಅತ್ಯಂತ ಸದ್ಗುಣಿ ಮಹಿಳೆಯಾಗಿದ್ದಳು. ಅವಳ ಈ ಉನ್ನತ ಮಟ್ಟದ ತಪಸ್ಸಿನ ಶಕ್ತಿಯಿಂದಾಗಿ ಯುದ್ಧದಲ್ಲಿ ಯಾರಿಂದಲೂ ಜಲಂಧರನನ್ನು ಸೋಲಿಸಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಧರ್ಮದತ್ತನು ಹೇಳುತ್ತಾನೆ. ಆಗ ಸಾವಿತ್ರಿ ಕೇಳುತ್ತಾಳೆ, ಸ್ವಾಮಿ, ಹಾಗಾದರೆ ದೇವತೆಗಳು ಜಲಂಧರನನ್ನು ಸೋಲಿಸಲು ಏನು ಮಾಡಿದರು? ಯಾವುದಾದರೂ ಉಪಾಯವನ್ನು ಕಂಡುಕೊಂಡಿರಲೇಬೇಕಲ್ಲವೇ ಎಂದು ಕೇಳುತ್ತಾಳೆ. ಅದಕ್ಕೆ ಧರ್ಮದತ್ತನು ನಗುತ್ತಾ, ಹೌದು ಸಾವಿತ್ರಿ, ದೇವತೆಗಳು ಕೊನೆಗೆ ಭಗವಾನ್ ಶಿವನ ಆಶ್ರಯ ಪಡೆದರು. ಭಗವಾನ್ ಶಿವನಿಗೆ ಜಲಂಧರನನ್ನು ಸೋಲಿಸಲು ನಿಜವಾದ ಅಡಚಣೆ ವೃಂದಾಳ ಪತಿನಿಷ್ಠೆಯೇ ತಡೆಯಾಗಿತ್ತು ಎಂದು ತಿಳಿದಿತ್ತು. ನಾವು ಮೊದಲು ಆ ಕವಚವನ್ನು ಮುರಿಯಬೇಕು ಎಂದು ಭಗವಾನ್ ಶಿವನು ದೇವತೆಗಳಿಗೆ ಹೇಳುತ್ತಾರೆ. ಭಗವಾನ್ ಶಿವನು ತಾನೇ ವಂಚನೆ ಮಾಡುವುದು ಅನುಚಿತವೆಂದು ಪರಿಗಣಿಸಿದರು. ಆದ್ದರಿಂದ ಅವರು ಮಾಯಾ ವಿರೂಪ ವಸ್ತು ಧರಿಸುವಲ್ಲಿ ನಿಪುಣರಾದ ಭಗವಾನ್ ವಿಷ್ಣುವಿನ ಸಹಾಯವನ್ನು ಕೇಳುತ್ತಾರೆ. ಭಗವಾನ್ ವಿಷ್ಣುವು ಜಲಂಧರನ ರೂಪವನ್ನು ಧರಿಸಿ ಬೃಂದಾಳ ಪತಿವ್ರತ ಧರ್ಮವನ್ನು ಭಂಗಗೊಳಿಸಬೇಕೆಂದು ನಿರ್ಧರಿಸಲಾಯಿತು. ಈ ಯೋಚನೆ ಇಲ್ಲದೆ ಜಲಂಧರನ ವಧೆ ಅಸಾಧ್ಯವಾಗಿತ್ತು ಎಂದು ಅವರಿಗೆ ತಿಳಿದಿತ್ತು. ಆಗ ಸಾವಿತ್ರಿ ಆಶ್ಚರ್ಯದಿಂದ ಕೇಳುತ್ತಾಳೆ, ಹಾಗಾದರೆ ಭಗವಾನ್ ವಿಷ್ಣು ಹಾಗೆ ಮಾಡಿದರೆ ಎಂದು ಕೇಳುತ್ತಾಳೆ. ಅದಕ್ಕೆ ಧರ್ಮದತ್ತನು ಹೇಳುತ್ತಾನೆ, ಸಾವಿತ್ರಿ, ಭೂಮಿಯ ಮೇಲೆ ಧರ್ಮದ ರಕ್ಷಣೆಗಾಗಿ ಕೆಲವೊಮ್ಮೆ ದೇವತೆಗಳಿಗೂ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಯೋಚನೆಯ ಪ್ರಕಾರ ಭಗವಾನ್ ವಿಷ್ಣುವು ಜಲಂಧರನ ರೂಪವನ್ನು ಧರಿಸಿ ರಥದಲ್ಲಿದ್ದ ವೃಂದಾಳ ಮುಂದೆ ಪ್ರಕಟರಾದರು. ಆದರೆ ಈ ಜಲಂಧರನ ರೂಪದಲ್ಲಿದ್ದವನು ಅವಳ ನಿಜವಾದ ಗಂಡ ಆಗಿರಲಿಲ್ಲ. ಅವನನ್ನು ಮುಟ್ಟಿದ ತಕ್ಷಣವೇ ವೃಂದಾಳ ಪತಿವ್ರತ ಧರ್ಮ ಮುರಿದುವಾಯಿತು. ಆದರೆ ಈ ವಿಷಯ ಅವಳಿಗೆ ಗೊತ್ತಾಗಲಿಲ್ಲ. ಅದೇ ಕ್ಷಣದಲ್ಲಿ ದೂರದ ಯುದ್ಧದಲ್ಲಿ ಜಲಂಧರನ ಶಕ್ತಿ ಇದ್ದಕ್ಕಿದ್ದಂತೆ ಕಡಿಮೆಯಾಯಿತು. ವೃಂದಾಳ ಪತಿವ್ರತೆ ರಕ್ಷಣೆ ಹೋದ ತಕ್ಷಣ ಜಲಂಧರನ ರಕ್ಷಕ ಕವಚವು ನಾಶವಾಯಿತು. ಭಗವಾನ್ ಶಿವನು ತಕ್ಷಣವೇ ಈ ಅವಕಾಶವನ್ನು ಬಳಸಿಕೊಂಡು ತಮ್ಮ ತ್ರಿಶೂಲದಿಂದ ಜಲಂಧರನನ್ನು ಕೊಂದರು. ನಂತರ ಶಿವನು ಜಲಂಧರನ ತಲೆಯನ್ನು ಕೈಯಲ್ಲಿ ಹಿಡಿದು ಕೋಪದಿಂದ ದೂರಕ್ಕೆ ಎಸೆಯುತ್ತಾರೆ. ಸ್ವಲ್ಪ ಹೊತ್ತಿನಲ್ಲೇ ಜಲಂಧರನ ಆ ಕತ್ತರಿಸಿದ ತಲೆಯು ಆಕಾಶದಿಂದ ವೇಗವಾಗಿ ಬಂದು ವೃಂದಾಳ ಪೂಜೆ ಮಾಡುವ ಜಾಗದಲ್ಲಿ ಬಿದ್ದಿತು. ತನ್ನ ಗಂಡನ ರಕ್ತಕ್ಷಿಪ್ತ ತಲೆಯನ್ನು ನೋಡಿ ವೃಂದ ಭಯದಿಂದ ಕಿರುಚಿಕೊಂಡಳು. ಆಕೆ ಆ ತಲೆಯನ್ನು ಎತ್ತಿ ತನ್ನ ಮಡಿಯಲ್ಲಿ ಇಟ್ಟುಕೊಂಡು, ಸ್ವಾಮಿ, ನನಗೆ ನಿಮ್ಮನ್ನು ಉಳಿಸಿಕೊಳ್ಳಲು ಆಗಲಿಲ್ಲ ಎಂದು ಜೋರಾಗಿ ಅಳಲು ಶುರು ಮಾಡಿದಳು. ಸ್ವಲ್ಪ ಹೊತ್ತಿನ ನಂತರ ಅವಳು ತನ್ನ ಕಣ್ಣೀರನ್ನು ಒರೆಸಿಕೊಂಡು ಮಸುಕಾದ ನೋಟದಿಂದ ಮೇಲೆ ನೋಡುತ್ತಾಳೆ.
ಆಗ ಅವಳ ಎದುರಿಗೆ ನಿಂತಿದ್ದ ಜಲಂಧರನು ಅವಳಿಗೆ ಮೋಸಗಾರನಂತೆ ಕಂಡನು. ಇವನು ನನ್ನ ನಿಜವಾದ ಗಂಡ ಅಲ್ಲ, ಹಾಗಾದರೆ ನೀನು ಯಾರು ಎಂದು ಆಕೆ ಕೋಪದಿಂದ ಕಿರುಚಿದಳು. ಜಲಂಧರನ ರೂಪದಲ್ಲಿದ್ದ ಅವನು ತನ್ನ ಸುತ್ತಲಿನ ಮಾಯೆಯನ್ನು ತೆಗೆದುಹಾಕಿದನು. 4 ಕೈಗಳಿರುವ ವಲಯವ ರೂಪದಲ್ಲಿ ಸ್ವತಃ ಭಗವಾನ್ ವಿಷ್ಣುವು ಆಕೆಯ ಮುಂದೆ ಕಾಣಿಸಿಕೊಂಡನು. ವಿಷ್ಣುವನ್ನು ಕಂಡ ವೃಂದಳಿಗೆ ಆಘಾತವಾಯಿತು. ಈಗ ಅವಳಿಗೆ ಎಲ್ಲವೂ ಅರ್ಥವಾಯಿತು. ವೃಂದಳ ಕಣ್ಣಲ್ಲಿ ಬರುತ್ತಿದ್ದ ಕಣ್ಣೀರು ಈಗ ಕೋಪವಾಗಿ ಬದಲಾಯಿತು. ಅವಳು ನಡುಗುವ ಧ್ವನಿಯಲ್ಲಿ ಭಗವಾನ್ ವಿಷ್ಣುವನ್ನು ಕೇಳುತ್ತಾಳೆ, ಸ್ವಾಮಿ, ಏಕೆ ಹೀಗೆ ಮಾಡಿದ್ದೀರಿ? ನಾನು ಯಾವಾಗಲೂ ನಿಮ್ಮ ಭಕ್ತೆ ಆಗಿದ್ದೆ, ಆದರೂ ನೀವೇ ನನ್ನ ಎಲ್ಲವನ್ನು ಕಿತ್ತುಕೊಂಡಿದ್ದೀರಿ ಏಕೆ ಎಂದು ಕೇಳುತ್ತಾಳೆ. ಅದಕ್ಕೆ ಭಗವಾನ್ ವಿಷ್ಣು ಹೇಳುತ್ತಾರೆ, ವೃಂದ, ನನ್ನನ್ನು ಕ್ಷಮಿಸು. ಇದನ್ನು ಮಾಡುವುದು ನನಗೂ ತುಂಬ ಕಷ್ಟವಾಗಿತ್ತು. ಆದರೆ ಜಲಂಧರನನ್ನು ನಿಲ್ಲಿಸಲು ಬೇರೆ ದಾರಿಯೇ ಇರಲಿಲ್ಲ. ನಿನಗೆ ಮೋಸ ಮಾಡಿ ನಿನ್ನ ಪತಿವ್ರತ ಧರ್ಮವನ್ನು ಮುರಿಯದೆ ಅವನನ್ನು ನಿಲ್ಲಿಸಲು ಸಾಧ್ಯವೇ ಇರಲಿಲ್ಲ ಎಂದು ಹೇಳುತ್ತಾರೆ. ಇದನ್ನು ಕೇಳಿ ವೃಂದಾಳ ಕೋಪ ಇನ್ನೂ ಹೆಚ್ಚಾಯಿತು. ಅವಳು ತನ್ನ ಗಂಡನ ತಲೆಯನ್ನು ನೋಡುತ್ತಾ ಸಿಟ್ಟಿನಿಂದ ಹೇಳುತ್ತಾಳೆ, ನೀನು ನನ್ನ ಭಕ್ತಿ ಮತ್ತು ಪತಿವ್ರತೆ ಎರಡಕ್ಕೂ ಅವಮಾನ ಮಾಡಿದ್ದೀಯಾ. ನಿನ್ನ ಮನಸ್ಸು ಕಲ್ಲಿನ ಹಾಗೆ ಗಟ್ಟಿಯಾಗಿದೆ. ಹಾಗಾದರೆ ನೀನು ಈಗ ಜೀವ ಇಲ್ಲದ ಕಲ್ಲಾಗಿ ಹೋಗು. ಹೇಗೆ ನಾನು ನನ್ನ ಗಂಡನಿಂದ ದೂರವಾದನೋ ಹಾಗೆಯೇ ನೀನು ನಿನ್ನ ಹೆಂಡತಿಯಿಂದ ದೂರವಾಗು ಮತ್ತು ನೀನು ಕಲ್ಲಾಗಿ ಹೋಗು ಎಂದು ಶಪಿಸುತ್ತಾಳೆ. ಒಂದು ಕ್ಷಣದಲ್ಲಿ ವೃಂದಾಳ ಶಾಪ ನಿಜವಾಯಿತು. ವಿಷ್ಣುವಿನ ಇಡೀ ದೇಹವು ಸಾಲಿಗ್ರಾಮ ಕಲ್ಲಾಗಿ ಬದಲಾಯಿತು. ಭಗವಾನ್ ವಿಷ್ಣು ಕಲ್ಲಾಗುತ್ತಿದ್ದಂತೆ ಭೂಮಿ ನಡುಗಿತು. ಲಕ್ಷ್ಮೀದೇವಿಯು ಕಲ್ಲಾಗಿ ಬದಲಾದ ತನ್ನ ಗಂಡನನ್ನು ತಬ್ಬಿಕೊಂಡು ಅಳಲು ಪ್ರಾರಂಭಿಸಿದಳು. ಅಷ್ಟರಲ್ಲಿ ಬ್ರಹ್ಮದೇವ ಮತ್ತು ಭಗವಾನ್ ಶಿವನು ಅಲ್ಲಿಗೆ ಬಂದಿದ್ದರು. ಲಕ್ಷ್ಮೀದೇವಿಯ ಬೇಡಿಕೆಯ ಮಾತುಗಳಿಂದ ವೃಂದಾಳ ಮನಸ್ಸಿನ ಕೋಪ ಕಡಿಮೆಯಾಯಿತು. ವೃಂದ ಕಣ್ಣೀರು ಒರೆಸಿಕೊಂಡು ಶಾಂತವಾಗಿ ಹೇಳಿದಳು, ಸರಿ, ಜಗತ್ತಿನ ಒಳಿತಿಗಾಗಿ ನಾನು ನನ್ನ ಶಾಪವನ್ನು ಹಿಂದೆ ತೆಗೆದುಕೊಳ್ಳುತ್ತಿದ್ದೇನೆ ಎಂದು ಹೇಳುತ್ತಾಳೆ. ವೃಂದ ಮಾತುಗಳನ್ನು ಹೇಳುತ್ತಿದ್ದಂತೆ ಸಾಲಿಗ್ರಾಮ ಕಲ್ಲಿನ ರೂಪದಲ್ಲಿದ್ದ ಭಗವಾನ್ ವಿಷ್ಣುವು ತನ್ನ ಮೊದಲಿನ ಜೀವಂತ ಒಳ್ಳೆಯ ರೂಪದಲ್ಲಿ ಹೊರಗೆ ಬರುತ್ತಾರೆ. ಆಗ ಭಗವಾನ್ ವಿಷ್ಣು ವಿನಯದಿಂದ ವೃಂದಾಳ ಮುಂದೆ ನಿಂತು ಆಕೆಯ ತ್ಯಾಗವನ್ನು ಹೊಗಳಿದರು. ಅವಳಿಗೆ ಆಶೀರ್ವಾದ ಮಾಡುತ್ತಾ ಹೀಗೆ ಹೇಳುತ್ತಾರೆ, ಪುಣ್ಯವಂತೆ ವೃಂದ, ನೀನು ದೊಡ್ಡ ತ್ಯಾಗ ಮಾಡಿದ್ದೀಯ. ನಿನ್ನ ಕೀರ್ತಿ ಈಗ ಶಾಶ್ವತವಾಗಿ ಉಳಿಯುತ್ತದೆ. ನಾನು ನಿನಗೆ ವರವನ್ನು ಕೊಡುತ್ತಿದ್ದೇನೆ. ನಿನ್ನ ರೂಪವು ಅಮರವಾಗುತ್ತದೆ. ಮುಂದಿನ ಜನ್ಮದಲ್ಲಿ ನೀನು ನನ್ನ ಹೆಂಡತಿಯಾಗುತ್ತೀಯ. ಸಾಲಿಗ್ರಾಮ ಎನ್ನುವ ನನ್ನ ರೂಪದೊಂದಿಗೆ ನಿನ್ನ ಮದುವೆಯಾಗುತ್ತದೆ. ಇದನ್ನು ತುಳಸಿ ವಿವಾಹ ಎಂದು ಆಚರಿಸಲಾಗುತ್ತದೆ ಎಂದು ವರ ನೀಡುತ್ತಾರೆ. ಆದರೂ ವೃಂದ ಇನ್ನು ನನ್ನ ಗಂಡನಿಂದ ದೂರವಾದ ದುಃಖದಲ್ಲಿ ಮುಳುಗಿದ್ದಳು. ಆಕೆಯು ತನ್ನ ಗಂಡನ ಕತ್ತರಿಸಿದ ತಲೆಯನ್ನು ತನ್ನ ಬಳಿ ತೆಗೆದುಕೊಂಡಳು. ಭಗವಾನ್ ವಿಷ್ಣುವಿನ ಭರವಸೆಯ ಮಾತುಗಳನ್ನು ಕೇಳಿದಳು. ಆಕೆಯ ಕಣ್ಣೀರು ನಿಲ್ಲಲಿಲ್ಲ. ಆಕೆ ತನ್ನ ಗಂಡನತ್ತ ನೋಡುತ್ತಾ, ಸ್ವಾಮಿ, ನಾನು ಮುಂದಿನ ಜನ್ಮದಲ್ಲಿ ಭೂಮಿಯಲ್ಲಿ ಸಸ್ಯ ರೂಪದಲ್ಲಿ ಅವತರಿಸಿ ನಿಮ್ಮ ಪೂಜೆಯಲ್ಲಿ ಸಮರ್ಪಿತಳಾಗಿರುತ್ತೇನೆ. ಆದರೆ ನನ್ನ ಎಲೆಗಳ ಸ್ಪರ್ಶವು ನನ್ನ ಸುಖ ಸಂಸಾರವನ್ನು ಕಸಿದುಕೊಂಡ ಆ ಶಿವನ ಪೂಜೆಗೆ ಎಂದಿಗೂ ಆಗುವುದಿಲ್ಲ ಎಂದು ದೃಢ ಸಂಕಲ್ಪದೊಂದಿಗೆ ಹೇಳುತ್ತಾಳೆ. ಹೀಗೆ ಹೇಳಿ ವೃಂದ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಳು. ಅವಳ ದೇಹವು ಪ್ರಕಾಶದಲ್ಲಿ ವಿಲೀನವಾಗಿ ಒಂದು ಸಸ್ಯ ರೂಪದಲ್ಲಿ ಪರಿವರ್ತನೆಯಾಯಿತು. ಆ ಪವಿತ್ರ ಸಸ್ಯವೇ
ತುಳಸಿ ಗಿಡವಾಗಿತ್ತು. ಕಥೆಯನ್ನು ಹೇಳುತ್ತಿದ್ದ ಧರ್ಮದತ್ತನು ಹೇಳುತ್ತಾನೆ, ಸಾವಿತ್ರಿ, ಭಗವಾನ್ ವಿಷ್ಣುವು ವೃಂದಾಳ ಸಂಕಲ್ಪವನ್ನು ಗೌರವಿಸಿ ಆಕೆಯನ್ನು ಪತ್ನಿಯಾಗಿ ಸ್ವೀಕರಿಸಿದರು. ಅದೇ ರೀತಿ ಸ್ವತಃ ಶಿವನು ತುಳಸಿಯ ಸಂಕಲ್ಪವನ್ನು ಗೌರವಿಸಿ ತಮ್ಮ ಪೂಜೆಯಲ್ಲಿ ತುಳಸಿ ಎಲೆಗಳನ್ನು ಬಳಸಬಾರದು ಎಂಬ ಮರ್ಯಾದೆಯನ್ನು ಸ್ಥಾಪಿಸಿದರು. ಅಂದಿನಿಂದ ಶಿವನ ಮೇಲೆ ತುಳಸಿ ದಳವನ್ನು ಅರ್ಪಿಸುವುದಿಲ್ಲ ಮತ್ತು ತುಳಸಿ ಗಿಡದ ಸಮೀಪದಲ್ಲಿ ಶಿವಲಿಂಗವನ್ನು ಇಡಲಾಗುವುದಿಲ್ಲ ಎಂದು ಹೇಳುತ್ತಾನೆ. ಬೃಂದಾಳ ಕಥೆ ಮತ್ತು ಅವಳ ಸಂಕಲ್ಪವನ್ನು ಕೇಳಿದ ನಂತರ ಸಾವಿತ್ರಿಯು ತಾನು ಮಾಡಿದ ತಪ್ಪಿನ ಅರಿವಾಗಿ ತಕ್ಷಣ ಪಶ್ಚಾತ್ತಾಪದಿಂದ ಹೀಗೆ ಹೇಳುತ್ತಾಳೆ, ಸ್ವಾಮಿ, ಇಂದು ನನ್ನ ಕಣ್ಣುಗಳು ತೆರೆದವು. ಅಜ್ಞಾನದಿಂದ ನಾನು ಈವರೆಗೆ ದೊಡ್ಡ ತಪ್ಪು ಮಾಡಿದ್ದೇನೆ ಎಂದು ಹೇಳುತ್ತಾಳೆ. ಸಾವಿತ್ರಿಯ ಮನ ಪರಿವರ್ತನೆಯನ್ನು ಕಂಡ ಪಂಡಿತರು ಅವಳಿಗೆ ಧೈರ್ಯ ತುಂಬಿದರು. ಹಿಂದೆ ಇರಿಸಿದ್ದ ಶಿವಲಿಂಗವನ್ನು ಗೌರವದಿಂದ ತೆಗೆದುಕೊಂಡು ಬಂದು ಮನೆಯ ಪೂಜಾ ಕೋಣೆಯಲ್ಲಿ ಸ್ಥಾಪಿಸಿದರು. ನಂತರ ಅಲ್ಲಿಯೇ ಇದ್ದ ತುಳಸಿ ಗಿಡಕ್ಕೆ ನೀರು ಅರ್ಪಿಸಿ ತನ್ನ ತಪ್ಪಿಗಾಗಿ ಕ್ಷಮೆ ಕೇಳಿದಳು. ಈ ಪಶ್ಚಾತ್ತಾಪ ಮತ್ತು ಪ್ರಾರ್ಥನೆಯ ಫಲವಾಗಿ ಒಂದು ಪವಾಡ ನಡೆಯಿತು. ಇದ್ದಕ್ಕಿದ್ದಂತೆ ತುಳಸಿ ಎಲೆಗಳು ಸಂತೋಷದಿಂದ ಅಲುಗಾಡಲು ಪ್ರಾರಂಭಿಸಿದವು ಮತ್ತು ಒಂದು ತಾಜಾ ಎಲೆ ಸಾವಿತ್ರಿಯ ಕೈ ಮೇಲೆ ಬಿದ್ದು ಸ್ವತಃ ತುಳಸಿ ಮಾತೆಯೇ ತನಗೆ ಆಶೀರ್ವಾದ ನೀಡಿದ್ದಾರೆಂದು ಅವಳಿಗೆ ಅನಿಸಿತು. ಧರ್ಮದತ್ತ ಮತ್ತು ಸಾವಿತ್ರಿ ಇಬ್ಬರು ಈ ಘಟನೆಯಿಂದ ಧಾರ್ಮಿಕ ಸತ್ಯವನ್ನು ತಿಳಿದುಕೊಂಡು ಶಾಸ್ತ್ರೀಯ ನಿಯಮಗಳ ಪ್ರಕಾರ ಜಾಗೃತಿ ಮೂಡಿಸಿದರು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.